ವಿಶ್ವದ ಮೊದಲ ಸಂಸತ್ತು ರಚಿಸಿ ಕನ್ನಡಕ್ಕೆ ದೇವಭಾಷೆಯ ಸ್ಥಾನಮಾನ ನೀಡಿ ಕಾಯಕವನ್ನ ಜಾತಿಯಿಂದಲ್ಲ ಬದಲಿಗೆ ಗೌರವದಿಂದ ನೋಡುವಂತೆ ಮಾಡಿದ ಈ 890 ವರ್ಷದ ಹಿಂದಿನ ಕನ್ನಡಿಗ ಇಂದು ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯಾಗಿದ್ದಾರೆ. ಇದು ರಾಜ್ಯೋತ್ಸವದ 100 ದಿನ 100 ಜನ ಕನ್ನಡಿಗರು ಸಿರೀಸ್ನ ದಿನ 50. ಈ ಕನ್ನಡಿಗ ಜಗಜ್ಯೋತಿ ಬಸವೇಶ್ವರರು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಶತಮಾನಗಳ ಕಾಲ ನಡೆದ ವಚನ ಚಳವಳಿಯ ಪಿತಾಮಹರು. ಇವರ ಕಾಲದಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆ ಉತ್ತುಂಗ ತಲುಪಿ ಕನ್ನಡ ಭಾಷೆ ಕಾಶ್ಮೀರದವರೆಗೂ ತಲುಪಿತ್ತು. ಇವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಯಾವ ಪರಿಯ ಸಮಾನತೆ ಇತ್ತು ಅಂದ್ರೆ ಹೆಣ್ಮಕ್ಳು ಹೊರಗೆ ಬಂದು ಸಾರ್ವಜನಿಕ ಬದುಕಿನಲ್ಲಿ ಭಾಗಿಯಾಗಲು ಕೂಡ ಸಾಧ್ಯವಿಲ್ಲದ ಕಾಲದಲ್ಲಿ ಸೂಳೆ ವೃತ್ತಿಯಲ್ಲಿದ್ದ ಸಂಗಮ ಕೂಡ ಶರಣೆಯಾಗಿ ಅನುಭವ ಮಂಟಪದಲ್ಲಿ ಭಾಗವಹಿಸಿ ವಚನ ರಚಿಸಿದಳು. ಇಂದಿನ ನಮ್ಮ ದೇಶದ ಪಾರ್ಲಿಮೆಂಟ್ ಕೂಡ ಇಂಥ ಸಮಾನತೆಯನ್ನ ಕಂಡಿಲ್ಲ ಅನ್ಸುತ್ತೆ. ಒಂದೆಡೆ ಕನ್ನಡದ ವಿದ್ವಾಂಸರು ಹಳೆಗನ್ನಡದಲ್ಲಿ ಕಾವ್ಯ ಮಹಾಗ್ರಂಥ ರಚನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ವಚನಗಳ ಮೂಲಕ ಕನ್ನಡ ಭಾಷೆಯನ್ನ ಎತ್ತರಕ್ಕೇರಿಸಿ ಇದು ಕರ್ನಾಟಕದ ಇತಿಹಾಸದಲ್ಲಿಯೇ ಕನ್ನಡದ ಸುವರ್ಣ ದಿನಗಳಾಗಿತ್ತು. ಕೆಳಜಾತಿ ಮತ್ತು ಮೇಲ್ಜಾತಿಗೆ ಸೇರಿದ ಶೀಲವಂತ ಹಾಗೂ ಲಾವಣ್ಯ ಎಂಬುವರಿಗೆ ಬಸವಣ್ಣನವರು ಮದುವೆ ಮಾಡಿಸಿ ಸಮಾಜಕ್ಕೆ ಅಂತರ್ಜಾತಿ ವಿವಾಹದ ಪರಿಕಲ್ಪನೆ ಕೊಟ್ಟ ನಂತರ ಕ್ರೋಧಗೊಂಡ ಜಾತಿವಾದಿಗಳು ಶರಣರನ್ನ ಕಂಡಲ್ಲಿ ಸಾಯಿಸಲು ಶುರು ಮಾಡಿದ್ರು. ಸ್ವತಃ ಅರಸ ಬಿಜ್ಜಳ ಲಾವಣ್ಯ ಮತ್ತು ಶೀಲವಂತ ದಂಪತಿಗಳನ್ನ ಆನೆಗೆ ಕಟ್ಟಿ ಊರೆಲ್ಲ ಸುತ್ತಿಸಿ ಭೀಕರವಾಗಿ ಕೊಲೆ ಮಾಡಿದ. ಶೀಲವಂತ ಮತ್ತು ಲಾವಣ್ಯರ ತಂದೆ ತಾಯಿಯರನ್ನ ಅವರ ಕಣ್ಣು ಕೇಳಿಸಿದ. ಒಂದು ಅಂತರ್ಜಾತಿ ವಿವಾಹ ಜಾತಿವಾದಿಗಳ ರಾಕ್ಷಸ ರೂಪ ನೋಡಿದ ಬಸವೇಶ್ವರರು ಮನನೊಂದು ಕೂಡಲ ಸಂಗಮದಲ್ಲಿಯೇ ಲಿಂಗೈಕ್ಯರಾದ್ರು ಅಂತ ಹೇಳಲಾಗುತ್ತೆ. 2ನೇ ಶತಮಾನದ ಈ ಕ್ರಾಂತಿಕಾರಿ ನಾಯಕನ ಸ್ಮರಣೆ, ಕನ್ನಡಕ್ಕೆ ಅವರ ಕೊಡುಗೆ ಇಂದಿಗೂ ನಮಗೆಲ್ಲ ಮಾದರಿ. ಇಂಥ ಕನ್ನಡಿಗ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡದ ಸಂಸ್ಕೃತಿಯನ್ನ ನಮ್ಮೆಲ್ಲರಲ್ಲೂ ಬಿತ್ತಿದ್ದು ನಮ್ಮ ಹೆಮ್ಮೆ.